ಕಗ್ಗದ ಬೆಳಕಿಗೆ ಸ್ವಾಗತ. ಇಂದಿನ ಕಗ್ಗ: ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳ ನವರವರಿಗೈದಿ ಸೇರೆ ಸಾಕು, ಸಾಲಗಳು ಶೂಲಗಳು ನೋವುಗಳು ನಗುವುಗಳು, ಕಾಲೋಟವನೂಟ ಮಂಕುತಿಮ್ಮ. ಅಂಚೆಯವನು ಪತ್ರದ ವಿಳಾಸವನ್ನು ನೋಡಿಕೊಂಡು ಯಾರ್ಯಾರಿಗೆ ಅದು ತಲುಪಬೇಕೋ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿಬಿಡ್ತಾನೆ. ಡಿ ವಿ ಜಿ ಕೇಳ್ತಾರೆ, ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ. ಪತ್ರದ ಒಳಗಡೆ ಏನಿದೆ ಅದನ್ನು ತಿಳ್ಕೊಂಡು ಆಗಬೇಕಾಗಿದ್ದೇನಿಲ್ಲ. ಅವನಿಗೆ ಅಡ್ರೆಸ್ ಯಾರದ್ದಿದೆ ಅದಕ್ಕೆ ತಕ್ಕಂತೆ ಯಾರ್ಯಾರ ಮನೆಗೆ ಸೇರಬೇಕೋ ಅದನ್ನು ತಲುಪಿಸಿಬಿಡೋದು ಮಾತ್ರ ಅವನ ಕೆಲಸ. ಅದರ ಒಳಗಿನ ಸುದ್ದಿಯನ್ನು ತಿಳ್ಕೊಂಡು ಅವನಿಗೇನು ಆಗಬೇಕಾಗಿದ್ದಿಲ್ಲ. ಓಲೆಗಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಓಲೆಗಳನ್ನವರವರಿಗೈತಿಸಿರೆ ಸಾಕು. ಯಾರ್ಯಾರಿಗೆ ಓಲೆಗಳನ್ನು ತಲುಪಿಸ್ಬೇಕೋ ಅವರಿಗೆ ತಲುಪಿಸಿದರೆ ಸಾಕು, ಅವನ ಕೆಲಸ ಮುಗಿದೋಯ್ತು. ಓಲೆಗಳನ್ನವರವರಿಗೈತಿಸಿರೆ ಸಾಕು, ಸಾಲಗಳು ಶೂಲಗಳು ನೋವುಗಳು ನಗುವುಗಳು, ಕಾಲೋಟವನೂಟ. ಆ ಪತ್ರದ ಒಳಗಡೆ ಸಾಲದ ಬಗ್ಗೆ ಮಾಹಿತಿ ಇರ್ಬೋದು, ನೀನು ಸಾಲ ಕೊಡಬೇಕಾದ ಕೊಟ್ಟಿಲ್ಲ ಅಂತ ಕೇಳಿರ್ಬೋದು, ಅಥವಾ ಯಾವುದಾದ್ರೂ ನೋವಿನ ಒಂದು ವಿಷಯ ಇರ್ಬೋದು, ಯಾವುದಾದ್ರೂ ತೀರಿಕೊಂಡ ವಾರ್ತೆ ಇರ್ಬೋದು, ಸಂತೋಷದ ವಾರ್ತೆ ಇರ್ಬೋದು, ಮಗು ಹುಟ್ಟಿದ ಸಂತೋಷದ ವಾರ್ತೆಯೂ ಇರಬಹುದು. ಆಮೇಲೆ ಸಾಲಗಳು ಶೂಲಗಳು ನೋವುಗಳು ನಗುವುಗಳು, ನೋವಿನ ವಿಷಯಗಳು ಇರ್ಬೋದು. ಯಾವುದೂ ಇರಲಿಕ್ಕೆ ಸಾಕಲ್ಲಿ. ಆದರೆ ಅದನ್ನು ಕಟ್ಟಿಕೊಂಡು ಅವನಿಗೇನೂ ಆಗಬೇಕಾಗಿದ್ದಿಲ್ಲ. ಓಲೆಗಾರ ಓಲೆಗಳನ್ನು ಹಂಚಬೇಕಷ್ಟೇ. ಅದರ ಒಳಗಿನ ಸುದ್ದಿಯನ್ನು ಕುರಿತು ಚಿಂತೆ ಮಾಡಬೇಕಾಗಿದ್ದಿಲ್ಲ. ಅವನು ಓಡ್ತಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ತಲುಪಿ ಕಾಗದಗಳನ್ನು ತಲುಪಿಸಿಬಿಟ್ರೆ ಅದೇ ಅವನಿಗೆ ಊಟವನ್ನು ಕೊಡುವಂಥದ್ದು. ಆ ಪತ್ರದ ಒಳಗಿನ ಸಾರ ಅವನಿಗೆ ಊಟ ಕೊಡುವುದಿಲ್ಲ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ.